ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಒಳ್ಳೆ ಖುಷಿ ವಿಚಾರನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ಸ್ಗಳನ್ನ ಕಂಪ್ಲೀಟ್ ಮಾಡಿದೆ. ಸೊ ಇಟ್ಸ್ ಅ ವೆರಿ ಹ್ಯಾಪಿ ಮೂಮೆಂಟ್. ನಾನು ತುಂಬ ಖುಷಿಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಹೀಗೆ ನಿಮ್ಮ ಸಪೋರ್ಟು ಹೆಚ್ಚಿಗೆ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮಗೆ ತಿಳಿದಿರೋ ಅಂಥವ್ರಿಗೆ ಸಬ್ಸ್ಕ್ರೈಬ್ ಮಾಡಿಸಿ. ಖಂಡಿತವಾಗ್ಲೂ ಮಾಹಿತಿ ಕೊಡುವಂತಹ ಕೆಲಸವನ್ನು ಹೀಗೆ ಮುಂದುವರಿಸ್ತೀವಿ ನಮ್ಮ ಚಾನಲ್ ಮುಖಾಂತರ ಅಂತ ಕೇಳ್ಕೊತಿದ್ದೀನಿ. ಫೈನ್. ಸೊ ಇವತ್ತು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಸೆಲ್ಫ್ ಎಸ್ಟೀಮ್ ಅಂತಂದರೆ ಹೌ ಟು ಗೆಟ್ ಬ್ಯಾಕ್ ಯುವರ್ ಸೆಲ್ಫ್ ಎಸ್ಟೀಮ್ ಬೈ ಯುವರ್ ಸೆಲ್ಫ್. ಹೌದು, ಈಗಿನ ಸಂದರ್ಭದಲ್ಲಿ ಈಗಿನ ಜನ್ರೇಷನ್ನಲ್ಲಿ ಇದು ತುಂಬಾ ಅತ್ಯಗತ್ಯ. ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಅಂತ ಇಲ್ಲ. ಇದು ಎಲ್ಲರಿಗೂ ಅನ್ವಯಿಸುತ್ತೆ ಮತ್ತು ಎಲ್ಲ ಏಜ್ ಅವ್ರಿಗೂ ಅನ್ವಯಿಸುತ್ತೆ. ಇದರಲ್ಲಿ ಹೆಣ್ಣು ಗಂಡು ಭೇದ ಭಾವ ಇಲ್ಲ, ಮಕ್ಕಳುಗಳು ಅನ್ನೋ ಭೇದ ಭಾವ ಇಲ್ಲ. ಹೌದು, ಎಕ್ಸ್ಪೆಷಲಿ ಯಾರ್ಯಾರೆಲ್ಲ 10th ಅಪಿಯರ್ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಈ ವಿಡಿಯೋನ ಪೂರ್ತಿ ನೋಡಿ. ಮತ್ತು ಇಟ್ಸ್ ನಾಟ್ ಅಬೌಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್, ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಕಂಟೆಂಟ್ ಇದು. ಹೌದು, ಹೌ ಟು ಗೆಟ್ ಬ್ಯಾಕ್ ಯುವರ್ ಸೆಲ್ಫ್ ಎಸ್ಟೀಮ್ ಬೈ ಯುವರ್ ಸೆಲ್ಫ್. ಸೊ ನಮ್ಮ ಬಗ್ಗೆ, ನಮ್ಮ ನಂಬಿಕೆಗಳನ್ನು, ನಮ್ಮ ಬಗ್ಗೆ ಇರುವಂಥ ನಮ್ಮ ಆತ್ಮವಿಶ್ವಾಸವನ್ನು ನಾವು ಯಾವತ್ತೂ ಕಳ್ಕೋಬಾರ್ದು. ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಎವ್ರಿ ಒನ್ ಬಿಕಾಸ್ ಯು ಹ್ಯಾಡ್ ಟೇಕನ್ ದ ಸ್ಟೆಪ್ ಟು ಚೂಸ್ ದಿಸ್ ಕಂಟೆಂಟ್ ಫ್ರಮ್ ಆರ್ ಚಾನಲ್. ನಮ್ಮ ಚಾನಲ್ನಿಂದ ಈ ಕಂಟೆಂಟ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ. ದಾಟ್ಸ್ ವೇರ್ ಯು ಆರ್ ಸ್ಟಾರ್ಟ್ ಟೇಕಿಂಗ್ ಕೇರ್ ಆ್ಯಂಡ್ ವ್ಯಾಲ್ಯೂ ಫಾರ್ ಯುವರ್ ಸೆಲ್ಫ್. ನಿಮ್ಮ ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಬೇಕು, ನಿಮ್ಮ ಬಗ್ಗೆ ನೀವು ವ್ಯಾಲ್ಯೂ ಮಾಡಬೇಕು ಅನ್ನೋ ಒಂದು ಫಸ್ಟ್ ಸ್ಟೆಪ್ನ ಯಾವ ಥರ ತಗೋತಿದ್ದೀರಾ ಅಂತಂದರೆ ಈ ಒಂದು ಕಂಟೆಂಟ್ನ ಚೂಸ್ ಮಾಡೋ ಮುಖಾಂತರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ಏನು ಈ ಸೆಲ್ಫ್ ಎಸ್ಟೀಮ್ ಅಂತಂದರೆ. ಸೆಲ್ಫ್ ಎಸ್ಟೀಮ್ ಅಂತಂದರೆ ಹ್ಯಾವಿಂಗ್ ಅ ಪಾಸಿಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ಅವರ್ ಸೆಲ್ಫ್. ನಮ್ಮ ಬಗ್ಗೆ ನಮಗೆ ಇರುವಂತಹ ಸಕಾರಾತ್ಮಕ ಭಾವನೆಗಳು, ಅದು ಯಾವತ್ತೂ ನಮ್ಮಲ್ಲಿ ಚೆನ್ನಾಗಿರುತ್ತೆ. ನಮ್ಮನ್ನು ನಾವು ಎಂಥ ಒಂದು ಒಳ್ಳೆ ಮಟ್ಟಕ್ಕಾದರೂ ನಮ್ಮನ್ನು ಕೊಂಡೊಯ್ಯುತ್ತೆ ಅದು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಇದನ್ನು ಇನ್ನೂ ಅರ್ಥ ಮಾಡಿಸೋ ಇಲ್ಲಿ ಒಂದು ಕಥೆ ಮುಖಾಂತರ ನಿಮಗೆ ಇದನ್ನು ಇನ್ನೂ ಹೆಚ್ಚು ನೀಟಾಗಿ ಇದನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಲ್ಲಿ ಕಾಟಿ ಅನ್ನುವಂಥ ಹುಡುಗಿ, ಅವಳ ಬಗ್ಗೆ ಯಾವಾಗಲೂ ಏನು ಅನ್ಕೋತಿರ್ತಾಳೆ ಅಂತಂದರೆ ಬೇರೆಯವ್ರನ್ನೆಲ್ಲ ನೋಡಿ ನನಗಿಂತ ಎಲ್ಲರೂ ತುಂಬ ಸ್ಮಾರ್ಟ್ ಆಗಿದ್ದಾರೆ, ನನಗಿಂತ ಎಲ್ಲರೂ ಕೇಪಬಲ್ ಆಗಿದ್ದಾರೆ, ನನಗಿಂತ ಎಲ್ಲರೂ ಟ್ಯಾಲೆಂಟೆಡ್ ಆಗಿದ್ದಾರೆ, ನಾನು ಯಾವುದರಲ್ಲೂ ನಾನು ಚೆನ್ನಾಗಿಲ್ಲ, ನಾನು ನೋಡೋದಕ್ಕೂ ಚೆನ್ನಾಗಿಲ್ಲ, ನಾನು ಟ್ಯಾಲೆಂಟೆಡ್ ಆಗೂ ಇಲ್ಲ, ಅಲ್ದಲೇ ನಾನು ಯಾವುದ್ರಲ್ಲೂ ನನ್ನನ್ನು ನಾನು ಹೊಗಳಿಗೋಬೇಕು ಅಥವಾ ನನ್ನ ಬಗ್ಗೆ ಯಾವುದೋ ಒಂದು ಪಾಸಿಟಿವ್ ನೇಚರ್ ನನ್ನ ಬಗ್ಗೆ ಇದೆ ಅನ್ನೋದಕ್ಕೆ ನನ್ನ ಹತ್ರ ಆ ಥರದ ಒಂದು ಕ್ಯಾರೆಕ್ಟರಿಸ್ಟಿಕ್ಸೇ ನನ್ನ ಹತ್ರ ಯಾವುದೂ ಇಲ್ಲ ಅಂತ ಅವಳು ಯಾವಾಗಲೂ ಅವಳೇ ಡಿಮೋಟಿವೇಟ್ ಮಾಡ್ಕೊಳ್ಳೋಳು. ಮತ್ತು ಅವಳ ಬಗ್ಗೆ ಅವಳ ಆತ್ಮವಿಶ್ವಾಸವನ್ನು ಅವಳು ಯಾವಾಗಲೂ ಈ ಥರದ ನೆಗೆಟಿವ್ ಕಮೆಂಟ್ಸ್ಗಳನ್ನ ಅವಳು ಕೊಡ್ಕೋತಾ ಅವಳು ಏನು ಮಾಡ್ತಿದ್ಲು, ಅವಳು ಯಾವಾಗಲೂ ಕುಗ್ಗಿಸ್ಕೊತಾ ಇದ್ಲು. ಈ ಕುಗ್ಗಿಸ್ಕೊಳ್ಳೋದ್ರಿಂದ ಏನಾಗ್ತಿತ್ತು ಅವಳಿಗೆ ಅಂತಂದರೆ ಸೋಷಲೈಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅವಳಿಗೆ. ಮತ್ತು ಜನದ ಜೊತೆ ಬೆರೆಯೋದು ತುಂಬ ಕಷ್ಟ ಆಗ್ತಿತ್ತು. ಯಾರ ಜೊತೆ ನಾನು ಮಾತಾಡಬೇಕು ಅಂದರೆ ಹಿಂಜರಿಯೋಳು, ಮತ್ತು ಯಾವುದಕ್ಕಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಹಿಂಜರಿಯೋಳು, ಮತ್ತು ಏನನ್ನಾದರೂ ಬೋಲ್ಡ್ ಸ್ಟೆಪ್ ತಗೊಂಡು ನಾನು ಮಾಡ್ತೀನಿ ಅನ್ನೋದನ್ನು ಯಾವತ್ತೂ ಅವಳು ಮಾಡ್ತಿದ್ದಿಲ್ಲ. ಸೊ ಒಂದಿನ ಏನಾಯಿತು, ಹೀಗೆ ಮನೆ ಹತ್ರ ಅವರ ಪಕ್ಕದ ನೈಬರ್ ಒಬ್ಬ ಹುಡುಗ ಏನು ಮಾಡ್ತಿದ್ದ, ಅವನು ಕರಾಟೆ ಪ್ರಾಕ್ಟೀಸ್ ಮಾಡ್ತಿದ್ದ. ಸೊ ಎವ್ರಿ ಡೇ ಹಿ ಯೂಸ್ ಟು ಪ್ರಾಕ್ಟೀಸ್ ಕರಾಟೆಯನ್ನು ಅವನು ಪ್ರಾಕ್ಟೀಸ್ ಮಾಡ್ತಿದ್ದ. ಇವಳು ಅವನ ಕರಾಟೆ ಪ್ರಾಕ್ಟೀಸ್ನ ಜಸ್ಟ್ ನಿಂತ್ಕೊಂಡು ನೋಡ್ತಾ ಇದ್ಲು. ಸೊ ಇವನು ಎಷ್ಟು ಚೆನ್ನಾಗಿದ್ದಾನೆ, ಮತ್ತು ಇವನು ಎಷ್ಟು ಕೇಪಬಲ್ ಆಗಿದ್ದಾನೆ, ಎಲ್ಲರ ಜೊತೆ ಎಷ್ಟು ಈಸಿಯಾಗಿ ಮಾತಾಡ್ತಾನೆ, ನನಗೆ ಯಾಕೆ ಇದೆಲ್ಲ ಆಗಲ್ಲ, ಎಷ್ಟು ಸ್ಮಾರ್ಟ್ ಆಗಿದ್ದಾನೆ, ಎಷ್ಟು ಖುಷಿಯಾಗಿರ್ತಾನೆ, ನನಗೆ ಯಾಕೆ ಇವೆಲ್ಲ ಆಗಲ್ಲ, ನಾನು ಅಷ್ಟು ಕೇಪಬಲ್ ಇಲ್ಲ ಅಂತೆಲ್ಲ ಅವಳ ತಲೆಲ್ಲ ಅವಳು ತುಂಬ ತುಂಬಿಕೊಂಡಿದ್ಲು. ಸೊ ಹೋಗಲಿ, ಏನಾದರೂ ಆಗಲಿ, ಇವತ್ತು ನಾನು ಅವನ ಹತ್ರ ಹೋಗಿ ಕೇಳೋಣ, ನೀನು ಹೇಗೆ ಈ ಥರ ಕ್ವಾಲಿಟೀಸನ್ನೆಲ್ಲ ಬೆಳೆಸ್ಕೊಂಡಿದ್ಯಾ, ನನಗೂ ಹೇಳ್ಕೊಡು, ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ದೀನಿ ಅಂತ ಕೇಳೇ ಬಿಡೋಣ ಅಂತ ಸ್ಟ್ರೈಟ್ ಅವೇ ಅವನ ಹತ್ರ ಹೋಗ್ತಾಳೆ. ಅವನ ಹೆಸರು ಈಸ್ ಟಾಮ್ ಅನ್ನೋವಂಥ ಹುಡುಗ. ಅವನ ಹತ್ರ ಹೋಗಿ ಕೇಳ್ತಾಳೆ ಇವಳು ಕಾಟಿ, ಟಾಮ್,
ನಾನು ದಿನ ನಿನ್ನನ್ನು ನೋಡ್ತಿರ್ತೀನಿ, ನೀನು ಎಷ್ಟು ಕೇಪಬಲ್ ಆಗಿದೆಯಾ, ನೀನು ಎಷ್ಟು ಎಲ್ಲದನ್ನು ನಿಭಾಯಿಸ್ತೀಯಾ, ಎಷ್ಟು ಚೆನ್ನಾಗಿ ನೀನು ಎಲ್ಲರ ಜೊತೆ ಮಾತಾಡ್ತೀಯಾ, ಸೋಷಲೈಸ್ ಆಗಿರ್ತೀಯಾ, ಎಲ್ಲದಕ್ಕೂ ಬೋಲ್ಡ್ ಸ್ಟೆಪ್ ತಗೋತೀಯಾ, ಎಷ್ಟು ಚೆನ್ನಾಗಿ ಕರಾಟೆ ಆಡ್ತೀಯಾ, ಯು ಆರ್ ಸೋ ಕೇಪಬಲ್, ನಿನಗೆ ತುಂಬ ಒಳ್ಳೊಳ್ಳೆ ಗುಡ್ ಕ್ವಾಲಿಟೀಸ್ ಇದೆ ಅಂತ ಹೇಳ್ತಾಳೆ. ಸೊ ಇದನ್ನೆಲ್ಲ ಕೇಳಿದಂಥ ಟಾಮು ಜೋರಾಗಿ ನಗ್ತಾನೆ. ಕಾಟಿ ನಿಜವಾಗ್ಲು ಬಾಯಲ್ಲಿ ಕೂತ್ಕೋ, ಬಾಯಲ್ಲಿ ಫಸ್ಟ್ ಕೂತ್ಕೋ, ನಿನ್ನ ತಿಳುವಳಿಕೆಗೆ ನಾನು ಏನು ಹೇಳಲಿ, ಯಾವುದನ್ನು ಮೇಲ್ನೋಟಕ್ಕೆ ಯಾವುದನ್ನು ಅಳಿಬೇಡ. ಅವನ ಸ್ಟೋರಿನ ಹೇಳ್ತಾನೆ. ನಾನು ಚಿಕ್ಕವನಿದ್ದಾಗ ಒಂದು ಸ್ಕೂಲ್ ಬಸ್ ಹತ್ತಕ್ಕೂ ತುಂಬ ಅಳ್ತಿದ್ದೆ. ಆ ಥರದ ವ್ಯಕ್ತಿ ನಾನು ಕರಾಟೆ ಪ್ರಾಕ್ಟೀಸ್ ಶುರು ಮಾಡಿದ್ಮೇಲೆ ನನಗೆ ಆ ಒಂದು ಹಿಂಜರಿಕೆ, ನನ್ನ ಬಗ್ಗೆ ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಯಿತು. ಆ ಒಂದು ಹಿಂಜರಿಕೆ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ತಾ ಬಂತು ಅಂತ ಹೇಳ್ದ. ಮತ್ತು ನಾನು ಒಂದು ಇಂಪಾರ್ಟೆಂಟ್ ಥಿಂಗ್ನ ಇಲ್ಲಿ ಅರ್ಥ ಮಾಡ್ಸೋಕ್ಕೆ ತುಂಬ ಇಷ್ಟಪಡ್ತೀನಿ. ದಯವಿಟ್ಟು ನಿನ್ನ ಬಗ್ಗೆ ನೀನು ನೆಗೆಟಿವ್ ಕಮೆಂಟ್ಗಳನ್ನ ತುಂಬ್ಕೋಬೇಡ, ನೆಗೆಟಿವ್ ಆಗಿ ಹೇಳ್ಕೋಬೇಡ ನಿನ್ನ ಬಗ್ಗೆ. ನೋಡು, ಯಾರೇ ಆದ್ರೂ ಮೇಲ್ನೋಟಕ್ಕೆ ನಿನಗೆ ಹೇಗೆ ಕಾಣಿಸ್ಬೋದು, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸ್ಮಾರ್ಟ್ ಆಗಿದ್ದಾರೆ, ನಿನಗೆ ಗೊತ್ತಾ? ನೀನು ಡೈಲಿ ನೋಡ್ತೀಯಾ, ಡೈಲಿ ಗೇಜ್ ಮಾಡ್ತೀಯಾ? ಎಲ್ಲರೂ ನೀನು ಬೇರೆಯವರು ಎಷ್ಟು ಕೇಪಬಲ್ ಆಗಿದ್ದಾರೋ ನೀನು ಅಷ್ಟೇ ಕೇಪಬಲ್ ಆಗಿದೆಯಾ. ನಿನಗೂ ಎಲ್ಲ ಥರದ ಕೆಪಾಸಿಟಿ ಇದೆ, ನೀನು ಎಲ್ಲದನ್ನೂ ಚೆನ್ನಾಗಿ ಮಾಡ್ತೀಯಾ. ನೀನು ಯಾಕೆ ಡಿಮೋಟಿವೇಟ್ ಮಾಡ್ಕೋತೀಯಾ ಬೇರೆಯವ್ರನ್ನ ನೋಡಿ? ಮತ್ತು ನೀನು ಏನು ಮಾಡಿದ್ಯಾ ಮೇಜರ್ ಮಿಸ್ಟೇಕ್ ಅಂತ ಅಂದರೆ, ನೀನು ನಿನ್ನ ನೆಗೆಟಿವ್ಗಳನ್ನ ಅಪ್ಹೋಲ್ಡ್ ಮಾಡಿ ಬೇರೆಯವರ ಪಾಸಿಟಿವ್ಗಳನ್ನ, ನಿನ್ನ ನೆಗೆಟಿವ್ಗಳನ್ನೇ ಜಾಸ್ತಿ ಅಪ್ಹೋಲ್ಡ್ ಮಾಡಿಕೊಂಡು ನಿನಗೆ ಬೇರೆಯವರ ಪಾಸಿಟಿವ್ಗಳನ್ನ ನೀನು ಯಾವಾಗಲೂ ನಿನ್ನ ಬಗ್ಗೆ ಹೇಳ್ಕೊಂಡು ನಿನ್ನ ನೆಗೆಟಿವ್ನ ಪುಷಪ್ ಮಾಡಿ ನಾನು ಇದರಲ್ಲಿ ಕೇಪಬಲ್ ಇಲ್ಲ, ನಾನು ಅದರಲ್ಲಿ ಕೇಪಬಲ್ ಇಲ್ಲ. ಎಲ್ಲರಿಗೂ ಅವ್ರದ್ದೇ ಇಂಡಿವಿಜುವಾಲಿಟಿ ಇರುತ್ತೆ. ಅದಕ್ಕೋಸ್ಕರನೇ ಟಾಮ್ ಅಂದರೆ ಬೇರೆ, ಕಾಟಿ ಅಂದರೆ ಬೇರೆ. ನಿನ್ನ ಒಂದು ಇಂಡಿವಿಜುವಾಲಿಟಿ, ನಿನ್ನ ಸ್ಟೈಲ್ ಆಲ್ವೇಸ್ ನಿನ್ನ ಸಪ್ರೇಟಾಗಿ ಡಿಫೈನ್ ಮಾಡುತ್ತೆ. ನೀನೇನು ಅನ್ನೋದು ನನ್ನ ಸ್ಟೈಲ್ ನನ್ನನ್ನು ಡಿಫೈನ್ ಮಾಡುತ್ತೆ. ನಾವ್ಯಾರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಯಾವುದ್ರಲ್ಲಿ ಕೇಪಬಲ್ ಇದ್ದೀವಿ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಒಂದು ಮೇಜರ್ ಥಿಂಗ್, ನಮಗೆ ನಾವು ಯಾವತ್ತೂ ನೆಗೆಟಿವ್ ಕಮೆಂಟ್ಗಳನ್ನ ಕೊಟ್ಕೋಬಾರ್ದು, ಯಾವಾಗಲೂ ಹೇಳ್ಕೋಬಾರ್ದು. ಸೊ ನಿನ್ನ ವ್ಯಾಲ್ಯೂ ಯಾರೂ ಕಮ್ಮಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಒಂದು ಒಳ್ಳೆ ಸಂದೇಶವನ್ನು ಟಾಮ್ ಕೂತ್ಕೊಂಡು ಕಾಟಿಗೆ ಮನವರಿಕೆ ಮಾಡಿಸ್ತಾನೆ. ಸೊ ಇದಾದ್ಮೇಲೆ ಕಾಟಿ ಖಂಡಿತವಾಗ್ಲೂ ಒಪ್ಕೋತಾಳೆ, ಹೌದು ನೀನು ಹೇಳಿದ್ದು 100% ಸತ್ಯ. ನೀನು ಇವತ್ತು ಏನು ಹೇಳ್ತಾ ಇದೆಯಾ ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ಅಳವಡಿಸ್ಕೋತೀನಿ. ಐ ಆಮ್ ಅ ಕೇಪಬಲ್ ಗರ್ಲ್, ಐ ಆಮ್ ಸ್ಮಾರ್ಟ್. ಸೊ ನಿಮಗೆ ನೀವು ಈ ಅಫರ್ಮೇಷನ್ಗಳನ್ನ, ಪಾಸಿಟಿವ್ ಅಫರ್ಮೇಷನ್ಗಳನ್ನ ಆಗಿಂದಾಗೆ ನಿಮ್ಗೆ ಎಲ್ಲೆಲ್ಲಿ ಸಂದರ್ಭಗಳು ಕುಗ್ಗಿಸ್ತಿದೆ, ಆಚೆ ಕಡೆ ಎಲ್ಲರೂ ನಿಮಗೆ ನೆಗೆಟಿವ್ ಕಮೆಂಟ್ ಮಾಡೋರು ಇರ್ತಾರೆ, ನಿಮ್ಮನ್ನು ಕುಗ್ಗಿಸ್ಬೇಕು ಅಂತಲೇ ಕಾಯ್ತಿರ್ತಾರೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮ್ಮ ಸೆಲ್ಫ್ ಎಸ್ಟೀಮ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಬೇಡಿ, ಬೇರೆ ಕೈಗೆ ನಿಮ್ಮ ಸೆಲ್ಫ್ ಎಸ್ಟೀಮ್ನ ಕೊಡಬೇಡಿ ಅಂತ ಕೇಳ್ಕೊತಾ ಐ ಥಿಂಕ್ ಇವತ್ತಿನ ಮಾಹಿತಿ ಎಲ್ಲರಿಗೂ ತುಂಬ ಉಪಯೋಗ ಆಗತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.